ಹರೇ ಕೃಷ್ಣ. ಕಥಾಶಕ್ತಿ ಮಹಾಸಂಗ್ರಾಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೀವನವನ್ನು ಬದಲಾಯಿಸಿದಂಥ ಒಂದು ಕಥೆಯನ್ನು ನೀವು ಯಾವತ್ತಾದರೂ ಕೇಳಿದ್ದೀರಾ? ನಿಮಗೆ ಪ್ರೇರಣೆ ನೀಡಿದ ಕತೆ, ನಿಮಗೆ ಧೈರ್ಯ ತುಂಬಿದ ಕತೆ, ಜೀವನವನ್ನು ಹೊಸ ದೃಷ್ಟಿಯ ಕಡೆಗೆ ನೋಡುವಂತೆ ಮಾಡಿದ ಕತೆ. ಕಥಾಶಕ್ತಿ ಕಥೆಗಳ ಮಹಾಶಕ್ತಿಗೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ನಾನು ಆಚಾರ್ಯ ಬಸವಶ್ರೀ, ಆಧ್ಯಾತ್ಮಿಕ ಮಾರ್ಗದರ್ಶಕ, ಕಥಾವಾಚಕ ಮತ್ತು ಗಾಂಧಾರಿ ವಿದ್ಯೆ ಆಚಾರ್ಯ. ಕಥೆಗಳ ಮೂಲಕ ಜ್ಞಾನ, ಮೌಲ್ಯಗಳು, ಪ್ರೇರಣೆ ಮತ್ತು ಅಂತರಂಗದ ಪರಿವರ್ತನೆಯ ಮೂಲಕ ಅದ್ಭುತ ಪ್ರಯಾಣಕ್ಕೆ ಸ್ವಾಗತ. ಇಲ್ಲಿ ನೀವು ಏನನ್ನು ಕಲಿಯುತ್ತೀರಿ? ನಮ್ಮ ಶಾಸ್ತ್ರ ಪುರಾಣಗಳಿಂದ ಆಯ್ಕೆ ಮಾಡಿದಂಥ ಕಥೆಗಳು, ಇಂದಿನ ಜೀವನಕ್ಕೆ ಉಪಯುಕ್ತ ಜೀವನ ಪಾಠಗಳು, ಆತ್ಮವಿಶ್ವಾಸ ಮತ್ತು ವ್ಯಕ್ತಿತ್ವವನ್ನು ಬೆಳೆಸುವ ಕಥೆಗಳು, ಮಕ್ಕಳಿಗೆ, ಪೋಷಕರಿಗೆ ಮತ್ತು ಕುಟುಂಬಗಳಿಗೆ ಪ್ರೇರಣಾದಾಯಕ ಕಥೆಗಳು, ಸಂತರು, ಮಹಾತ್ಮರು ಮತ್ತು ಮಹಾನ್ ವ್ಯಕ್ತಿಗಳ ಜೀವನದ ಜ್ಞಾನ, ದಯೆ, ಧೈರ್ಯ ಮತ್ತು ಆತ್ಮಜಾಗೃತಿಯನ್ನು ಬೆಳೆಸುವ ಕಥೆಗಳು. ಇಂದಿನ ವೇಗದ ಜಗತ್ತಿನಲ್ಲಿ ನಾವು ಅನೇಕ ಉತ್ತರಗಳನ್ನು ಹೊರಗಡೆ ಹುಡುಕುತ್ತೇವೆ, ಆದರೆ ಒಂದು ಕತೆ ನಮ್ಮಲ್ಲಿರುವ ಶಕ್ತಿಯನ್ನು ತೋರಿಸುತ್ತದೆ. ಪ್ರತಿಯೊಂದು ಕಥೆಯೂ ಕೇವಲ ಮನರಂಜನೆಯಲ್ಲ, ಪ್ರತಿ ಕಥೆಯೂ ಒಂದು ಕನ್ನಡಿ ಇದ್ದ ಹಾಗೆ, ಪ್ರತಿ ಕಥೆಯೂ ಒಬ್ಬ ಗುರು ಇದ್ದ ಹಾಗೆ, ಪ್ರತಿ ಕಥೆಯೂ ಬೆಳವಣಿಗೆಯ ಒಂದು ಅವಕಾಶ. ಮನಸ್ಸುಗಳಿಗೆ ಪ್ರೇರಣೆ ನೀಡುವುದು, ಮೌಲ್ಯಗಳನ್ನು ಬಲಪಡಿಸುವುದು, ಜ್ಞಾನವನ್ನು ಜಾಗೃತಗೊಳಿಸುವುದು, ಕಥೆಗಳ ಶಕ್ತಿಯ ಮೂಲಕ ಜೀವನವನ್ನು ಪರಿವರ್ತಿಸುವುದು. ನಿಮ್ಮ ಮಗುವಾಗಿರಲಿ, ಪೋಷಕರಾಗಿರಲಿ, ಶಿಕ್ಷಕರಾಗಿರಲಿ, ಆಧ್ಯಾತ್ಮಿಕ ಸಾಧಕರಾಗಿರಲಿ ಅಥವಾ ಜೀವನದಲ್ಲಿ ಪ್ರೇರಣೆಯನ್ನು ಹುಡುಕುತ್ತಿರುವವರಾಗಿರಲಿ, ಇದು ನಿಮ್ಮ ಮನೆ ಇದ್ದ ಹಾಗೆ. ಹಾಗಾದರೆ ಬನ್ನಿ, ಆರಾಮವಾಗಿ ಕುಳಿತುಕೊಳ್ಳಿ, ಹೃದಯದಿಂದ ಆಲಿಸಿ ಮತ್ತು ಕಥೆಗಳ ಅದ್ಭುತ ಶಕ್ತಿ ನಿಮ್ಮನ್ನು ಸಂತೋಷದ, ಪೂರ್ಣ ಮತ್ತು ಅರ್ಥಪೂರ್ಣ ಜೀವನದ ಕಡೆಗೆ ಮುನ್ನಡೆಸುತ್ತದೆ. ಪ್ರೇರಣೆ ಮತ್ತು ಪರಿವರ್ತನೆ ನೀಡುವ ಕಥೆಗಳನ್ನು ನೀವು ಇಷ್ಟಪಟ್ಟರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಪೇಜನ್ನು ಫಾಲೋ ಮಾಡಿ ಮತ್ತು ಕಥಾಶಕ್ತಿ ಕುಟುಂಬದ ಭಾಗವಾಗಿರಿ. ಏಕೆಂದರೆ ಪ್ರತಿಯೊಂದು ಕಥೆಯೂ ಹೊಸ ಸಾಧ್ಯತೆಯನ್ನು ಜಾಗೃತಗೊಳಿಸುತ್ತದೆ. ಹರೇ ಕೃಷ್ಣ, ನಮಸ್ತೆ. ಇಲ್ಲಿಯವರೆಗೂ ನಾನು 2000ಕ್ಕಿಂತ ಹೆಚ್ಚು ಮಕ್ಕಳಿಗೆ ಈ ಆಧ್ಯಾತ್ಮಿಕ ಕಥೆಗಳನ್ನು ಹೇಳ್ತಾ ಅವರ ಜೀವನದಲ್ಲಿ ಪರಿವರ್ತನೆಯನ್ನು ತಗೊಂಬಂದಿದ್ದೀನಿ. ಅದಾದಮೇಲೆ ಮಕ್ಕಳಲ್ಲೂ ಕೂಡ ತುಂಬ ಬದಲಾವಣೆ ಆಗಿದೆ, ಪೋಷಕರಲ್ಲೂ ಕೂಡ ಮನೆಯ ವಾತಾವರಣ ಕೂಡ ತುಂಬ ಚೇಂಜಸ್ ಆಗಿದೆ. ಅದಕ್ಕೋಸ್ಕರ ಏನು ಮಾಡಿ, ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕಥೆಗಳನ್ನು ಆಲಿಸಿ, ಅದಾದಮೇಲೆ ಪ್ರತಿಯೊಂದು ಈ ಪೇಜಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕಥೆಯನ್ನು ಓದಿ ನಿಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಳಿ. ಹರೇ ಕೃಷ್ಣ.